ರಾಕ್ಷಸ ವೆಬ್ ಸೀರೀಸ್ ನೋಡ್ಕೊಂಬನ್ನಿ. ಇದು ಹೆಂಗಿತ್ತು ಅನ್ನೋದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅನ್ನಿಸ್ತಂದ್ರೆ ನಂಗೆ ಭಾಳ ಮಸ್ತ್ ಇತ್ತು ಅನ್ನೋದು ಡೆಫಿನೆಟಾಗಿ ನಾನು ಹೇಳ್ತಾನು. ಒಂದು ಉತ್ತರ ಕರ್ನಾಟಕದ ಸೊಬಗನ್ನು ಭಾಳಷ್ಟು ಚಂದಾಗ ತೊಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದರು. ಒಂದಷ್ಟು ಬೇರೆ ಥರ ವರ್ಡ್ಗಳದಾವು ಇಲ್ಲಂತಲ್ಲ, ಬಟ್ ಮ್ಯಾನೇಜ್ ಮಾಡಿದರು. ಅಂದ್ರೆ ಭಾಳಷ್ಟು ಡೀಪಾಗಿ ಹೋಗಿದರು ಪ್ರತಿಯೊಂದು ವಿಷಯದೊಳಗೆ. ನಾನು ಪೂರ್ತಿಯಾಗಿ ವಿಷಯವನ್ನು ಹೇಳಿದ್ರೆ ಸ್ಪಾಯ್ಲರ್ ಆಗೈತಿ. ನೀವು ಡೆಫಿನೆಟಾಗಿ ಕಂಪ್ಲೀಟಾಗಿ ವೆಬ್ ಸೀರೀಸ್ ನೋಡಿದ್ರೆ ನಿಮಗೆ ಏನು ಇರ್ತದೆ ಅಂತೇಳಿ ಅರ್ಥ ಆಕೈತಿ. ನಾವು ಒಂದು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡ್ತಾನು. ಏನಿತ್ತಪ್ಪ ಅಂದ್ರೆ ಫಸ್ಟ್ನಾಗ ನಿಮಗೆ ಅನಿಸ್ತೈತಿ ಮೊಸಳೆ ಕೊಲೆ ಮಾಡೋಕೆ ನಿಂತೈತಿ. ಅಂದ್ರೆ ಫಸ್ಟ್ನಾಗ ನಾವು ತಿಳಿಸೋದ ಮೊಸಳೆ ಒಂದು ಟಾರ್ಗೆಟ್ ಮಾಡಿ ತೋರಿಸ್ತಾರೋ, ಬಟ್ ಮೊಸಳೆನ ಕೊಲೆ ಮಾಡತೈತೋ ಏನು ಬೇರೆದವ್ರು ಕೊಲೆ ಮಾಡತ್ತಾರೋ ಇದನ್ನು ನೀವು ಕಂಪ್ಲೀಟಾಗಿ ವೆಬ್ ಸೀರೀಸ್ ನೋಡೇ ತಿಳ್ಕೊಬೇಕು. ಯಾಕಂದ್ರೆ ನಾ ಅದನ್ನು ಹೇಳಿದ್ರೆ ಅದು ಸ್ಪಾಯ್ಲರ್ ಆಕೈತಿ. ಅದಕ್ಕೆ ನೀವು ನೋಡ್ರಿ. ನೋಡೋಕೆ ಕೇಳೋಕ್ಕಿಂತ ಒಂದು ನೋಡೋದು ಭಾಳಷ್ಟು ಚಂದ ಅನ್ನೋ ಒಂದು ಫೀಲ್ ಕೂಡ ಬರ್ತೈತಿ ನಿಮ್ಗೆ. ಆ ಕಾರಣಕ್ಕೆ ಇನ್ನು ನಮ್ಮ ವಿಜಯ ರಾಘವೇಂದ್ರ ಅವರ ಆ್ಯಸ್ ಅ ಹನುಮಪ್ಪ ಆಗಿ ಒಂದು ಅಭಿನಯಿಸಿದರು. ಅಂದರೆ ಸಬ್ ಇನ್ಸ್ಪೆಕ್ಟರ್ ಹನುಮಪ್ಪ. ಅಂದರೆ ಇವ್ರದ್ದು ಕೂಡ ಭಾಳಷ್ಟು ಒಳ್ಳೆಯ ಕ್ಯಾರೆಕ್ಟರನ್ನು ನಿಭಾಯಿಸಿದರು. ಬೆಸ್ಟ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ. ಅಂದ್ರೆ ಇವರ ಒಂದು ಸ್ಪೀಕಿಂಗ್ ಸ್ಕಿಲ್ ಆಗಲಿ, ಆನಂತರ ಇವರೊಂದಿಗೆ ಒಂದು ಏನು ಆ್ಯಕ್ಟಿಂಗ್ ಮಾಡ್ತಾರಲ್ಲ ಅವರು ಎಲ್ಲರೂ ಉತ್ತರ ಕರ್ನಾಟಕ ಒಂದು ಮಾತಿನ ಸೊಗಡು ಭಾಳಷ್ಟು ಚಂದ ಇರ್ತೈತಿ. ಭಾಳಷ್ಟು ನೀಟಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅದು ನನಗೆ ಪರ್ಸ್ನಲ್ಲಾಗಿ ಲೈಕ್ ಆಯ್ತು. ಇನ್ನು ಇದ್ರೊಳಗೆ ಯೂಸ್ ಮಾಡಿದಂಥ ಗ್ರಾಫಿಕ್ಸ್ ಡಿಸೈನ್ಗಳಾಗಲಿ, ಆನಂತರ ಬೇರೆ ಬೇರೆ ಒಂದಷ್ಟು ಸಿನೋಮಿನೋಗಳಾಗಲಿ, ಆ ಸೆಟ್ ಆಗಲಿ ಕ್ರಿಯೇಟ್ ಮಾಡಿದ್ದು ಭಾಳಷ್ಟು ನ್ಯಾಚುರಲ್ ಇದ್ದು. ಒಂದು ಏನು ಭಾಳಷ್ಟು VFX ಎಲ್ಲೂ ಕೂಡ ಯೂಸ್ ಮಾಡಿಲ್ಲ. ಒಂದು ನ್ಯಾಚುರಲ್ ಆಗಿ ಇರ್ತೈತಿ ಎಲ್ಲ ಕೂಡ. ಆನಂತರ ಒಂದು ಸವದತ್ತಿ ಎಲ್ಲಮ್ಮನ ರಿಲೇಟೆಡ್ ಕೂಡ ಒಂದಷ್ಟು ತಿಂಗುಗಳನ್ನು ನಾವು ನೋಡ್ತಾವೆ ನಾವು. ಅಂದ್ರೆ ಆ ಜಾತ್ರೆ ಒಳಗೆ ಒಂದು ಸೆಕ್ಯೂರಿಟಿ, ಒಂದು ಪೊಲೀಸ್ ಫೋರ್ಸ, ಈ ರೀತಿಯಾದ ಒಂದಷ್ಟು ಸಿನೋಮಿನಾಗಳನ್ನು ಇಟ್ಟ ಕಂಪ್ಲೀಟಾಗಿ ಈ ಸಿರೀಸನ್ನು ಮುಂದೆ ದುಡ್ಕೊಂಡು ಹೋಗಿದ್ದಾರೆ. ಇದು ಭಾಳಷ್ಟು ಲೈಕ್ ಆಗುವಂಥ ಫ್ಯಾಕ್ಟ್ ಅನ್ನಿಸ್ತು. ಅಂದ್ರೆ ಸ್ಟೋರಿ ಭಾಳಷ್ಟು ಗ್ರಿಪ್ಪೇಬಲ್ ಐತಿ. ಎಲ್ಲೂ ಕೂಡ ನಿಮ್ಗೆ ಬೇರೆ ಕಡೆ ಲಕ್ಷ ಹೋಗಕ್ಕೆ ಬಿಡೋದಿಲ್ಲ. ಕಂಪ್ಲೀಟಾಗಿ ಗ್ರಿಪ್ಪೇಬಲ್ ಆಗಿ ಹಿಡಿದುಕೊಂಡು ಇಟ್ಟುವಂಥ ಒಂದು ಸ್ಟೋರಿ ಆಗೈತಿ. ಇದು ಒಂದು ರಾಕ್ಷಸದ ವೆಬ್ ಸೀರೀಸ್. ಆನಂತರ ಇದು ಉತ್ತರ ಕರ್ನಾಟಕದ ಮೊದಲ ವೆಬ್ ಸೀರೀಸ್ ಆದ್ದರಿಂದ ಒಂದು ಸಣ್ಣ ಮಟ್ಟಿಗೆ ಒಂದು ಪ್ರಾಬ್ಲಮ್ ಇರ್ತೈತಿ. ಓಡ್ತೈತೋ ನಿಲ್ಲು, ಉತ್ತರ ಕರ್ನಾಟಕದವ್ರು ಸಪೋರ್ಟ್ ಮಾಡ್ತಾರೋ ಏನಿಲ್ಲೋ ಅನ್ನೋ ಒಂದು ಭಯ ಕೂಡ ಇರ್ತೈತಿ. ಆ ಭಯ ಡೆಫಿನೆಟಾಗಿ ದೂರ ಆಗಿದೆ ಅಂತ ಹೇಳ್ಬೋದು. ಆ ಥರ ಒಂದು ವ್ಯೂಸ್ಗಳನ್ನು ಕಲೆಕ್ಟ್ ಮಾಡಾಯ್ತಿದೆ. ನಾ ಒಂದಡೆ ಒಳಗೆ 1 lakh ವ್ಯೂಸನ್ನು ಪಡ್ಕೊಂಡೈತಿ. ಅಂದ್ರೆ ಇದೇನು ಕಡಿಮೆ ಅಂತಲ್ಲ, ಭಾಳಷ್ಟು ಒಂದು ಚಲೋ ವ್ಯೂಸನ್ನು ಪಡ್ಕೊಂಡೈತಿ. ಆನಂತರ ಇನ್ನೊಂದು ಸ್ಪೆಷಾಲಿಟಿ ಒಳಗೆ ನಾ ಹೇಳೋದಾದ್ರೆ ಇದ್ರೊಳಗೆ ಆ್ಯಕ್ಟ್ ಮಾಡಿದಂಥ ಪ್ರತಿಯೊಬ್ಬರು ತಮ್ಮ ಬೆಸ್ಟನ್ನು ನೀಡೋಕ್ಕೆ ಪ್ರಯತ್ನ ಪಟ್ಟರು. ಅಂದ್ರೆ ಅವರ ಲ್ಯಾಂಗ್ವೇಜ್ ಆಗಲಿ, ಅವರ ಮದರ್ ಟಂಗ್ ಥರ ಬೇರೆ ಆದರೂ ಕೂಡ ಒಂದು ಅವರ ಉತ್ತರ ಕರ್ನಾಟಕದ ಮಾತಿನ ಶೈಲಿಗೆ ಬಂದ ಕಸ ಅದನ್ನು ಪರ್ಫೆಕ್ಟಾಗಿ ನಿಭಾಯಿಸೋದೈತಲ್ಲ, ಅದು ಮಾತ್ರ ಬೆಂಕಿ ಲೆವೆಲ್ ಒಳಗಿತ್ತು. ಇನ್ನು ಇದ್ರೊಳಗೆ ರಾಕ್ಷಸ ಯಾರು ಅಂತೇಳಿ ನೀವು ಕಂಡು ಹಿಡಿಬೇಕು. ಮೊದಲಿಗೆ ನಾ ಹೇಳಿದಂಗೆ ಸ್ಪಾಯ್ಲರ್ ಮಾಡೋಕೆ ನಂಗೆ ಇಷ್ಟ ಇಲ್ಲ, ಬಟ್ ಭಾಳಷ್ಟು ಥ್ರಿಲ್ ಐತಿ. ಮೊಸಳೆನೋ ರಾಕ್ಷಸ ಅಲ್ಲ. ಡೆಫಿನೆಟಾಗಿ ನಿಮ್ಗೆ ಒಂದು ಕನ್ಫ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಒಂದು ಟ್ರೈಲರ್ ಏನು ರಿಲೀಸ್ ಮಾಡಿದಾರಲ್ಲ, ಆ ಕಂಪ್ಲೀಟ್ ಟ್ರೈಲರನ್ನು ನೋಡ್ರೆ ಒಂದು 90% ಸೀನ್ಗಳು ಫಸ್ಟ್ ಎಪಿಸೋಡಿಂದ್ರನ್ನ ತೊಗೊಂಡಾರು. ಅಂದ್ರೆ ಫಸ್ಟ್ ಎಪಿಸೋಡ್ ಅಷ್ಟೇ ನಿಮ್ಗೆ ತೋರ್ಸಕ್ಕೆ ಕೊಟ್ಟಾರು. ಇನ್ನು ಸೆಕೆಂಡ್ ಎಪಿಸೋಡ, ಥರ್ಡ ಎಲ್ಲ ಕೂಡ ಭಾಳಷ್ಟು ಇಂಟ್ರೆಸ್ಟಿಂಗ್ ಅದಾವು. ಅದರ ಒಂದು ವ್ಯೂಸ್ಗಳನ್ನು ನೀವು ನೋಡ್ಬೇಕಂದ್ರೆ, ಅಂದ್ರೆ ಆ ವ್ಯೂಗಳನ್ನು ನೋಡ್ಬೇಕಂದ್ರೆ ನೀವು ಡೆಫಿನೆಟಾಗಿ ಸೆಕೆಂಡ್ ನೋಡಲೇಬೇಕು. ಆ ಥರ ಒಂದು ಸಿನೋಮಿನವನ್ನು ಇಟ್ಟಾರು. ಅಂದರೆ ಟ್ರೈಲರ ಫಸ್ಟ್ ಎಪಿಸೋಡಿಗೆ ಸಂಬಂಧಪಟ್ಟಂಥ ಟ್ರೈಲರ್ ಆಗಿತ್ತು. ಆನಂತರ ಕೊಲೆಗಳ ಮೇಲೆ ಕೊಲೆ ಆಗತ್ತಾವು. ಅವನ್ನ ವಿಜಯ ರಾಘವೇಂದ್ರ ಅವರು ಹೆಂಗೆ ನಿಭಾಯಿಸ್ತಾರೋ, ಇವ್ರಕ್ಕಿಂತ ಮೇಲಿನ ಆಫೀಸರು ಪ್ರೆಷರ್ ಹಾಕತ್ತಾರೋ, ಕೆಳಗಿನ ಆಫೀಸರು ಆಲಸ್ಯ ಮಾಡತ್ತಾರೋ, ಇವ್ರ ಮ್ಯಾಗ ಭಾಳಷ್ಟು ಹೋಪ್ ಐತಿ. ಹಾಗಿದ್ದಂಗೆ ಇವರು ಯಾವ ರೀತಿಯಾಗಿ ಇದನ್ನು ನಿಭಾಯಿಸ್ತಾರೋ, ಇದನ್ನು ಯಾವ ರೀತಿಯಾಗಿ ತೊಗೊಂಡು ಹೋಗ್ತಾರೋ. ಸಿರೀಸ್ ಚಲೋ ಐತು ಕೆಟ್ಟೈತು ನೀವು ಹೇಳ್ಬೇಕು. ಇದನ್ನು ನೋಡಿ ಕಸ ನನಗೆ ಮಾತ್ರ ಭಾಳಷ್ಟು ಲೈಕ್ ಆಯಿತು, ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಓವರಾಲಾಗಿ ಈ ಒಂದು ಸಿರೀಸ್ ನೋಡಿ ಕಸ ನನ್ನ ಕಡೆ ಅಂದ್ರೆ 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನು. ಚಲೋ ಇತ್ತು. ಆ ಕಾರಣಕ್ಕೆ ಇದಾಗಿತ್ತು ರಾಕ್ಷಸ ವೆಬ್ ಸೀರೀಸ್ ಇದ್ದ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟವ್ರಿ.